ಹವಾನಿಯಂತ್ರಣ ಯಂತ್ರ ಅಥವಾ ಏರ್ ಕಂಡೀಷನರ್ಗಳು ಸಾಕಷ್ಟು ವಿದ್ಯುತ್ ಬೇಡುತ್ತವೆ. ಉಷ್ಣ ಪ್ರದೇಶದ ಜನರು ಎಸಿಯನ್ನು 20%ಕ್ಕಿಂತಲೂ ಕಡಿಮೆ ಡಿಗ್ರಿ ಸೆಲ್ಸಿಯಸ್ಗೆ ಇಡಬಹುದು. ಶೀತ ಪ್ರದೇಶದ ಜನರು 30%ಕ್ಕಿಂತಲೂ ಹೆಚ್ಚು ಉಷ್ಣಾಂಶಕ್ಕೆ ಎಸಿಯ ಸೆಟ್ಟಿಂಗ್ ಅನ್ನು ಇಡಬಹುದು. ಇದರಿಂದ ವಿದ್ಯುತ್ ಪೋಲಾಗಬಹುದು. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ 23 ಅಥವಾ 24 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಸರಿಯಾಗುತ್ತೆ. ಈ ಅಂಶವನ್ನು ಮನಗಂಡು ಸರ್ಕಾರ ಈಗ ಏರ್ ಕಂಡೀಷನಿಂಗ್ ನಿಯಮಗಳನ್ನು ರೂಪಿಸಲು ಮುಂದಾಗಿದೆ. ಕೇಂದ್ರ ವಿದ್ಯುತ್ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರು ದೇಶದಾದ್ಯಂತ ಶೀಘ್ರದಲ್ಲೇ ಹೊಸ ಎಸಿ ನಿಯಮಗಳನ್ನು ಜಾರಿಗೆ ತರುವುದಾಗಿ ಘೋಷಿಸಿದ್ದಾರೆ. ವರದಿಗಳ ಪ್ರಕಾರ ಏರ್ ಕಂಡೀಷನರ್ಗಳು 20 ಅಥವಾ 28 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಮಾತ್ರವೇ ನೀಡಬಹುದು. ಅಂದರೆ ಎಸಿಯಿಂದ ಕನಿಷ್ಠ ಉಷ್ಣಾಂಶ 20 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ ಉಷ್ಣಾಂಶ 28 ಡಿಗ್ರಿ ಸೆಲ್ಸಿಯಸ್ ಮಾತ್ರವೇ ಸಿಗುತ್ತೆ. ನೀವು 20 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಉಷ್ಣಾಂಶ ಪಡೆಯಲು ಸಾಧ್ಯ ಆಗೋದಿಲ್ಲ. ಹಾಗೆ 28 ಡಿಗ್ರಿಗಿಂತ ಹೆಚ್ಚು ಉಷ್ಣಾಂಶ ಏರಿಸಲು ಆಗೋದಿಲ್ಲ. ಇಂಥದ್ದೊಂದು ನಿಯಮವನ್ನು ಜಾರಿಗೆ ತರಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ.